ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ ನಮ್ಮೆಲ್ಲರ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರಿಯವರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇರುವಂಥ ಸನ್ಮಾನ್ಯ ಶ್ರೀ ಪಿ ಎಸ್ ಪ್ರಕಾಶ್ ಅವರೇ, ನಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಹೇಮಾನಂದ್ ಶೆಟ್ರೆ, ರಾಜಾರಾಮ್ ಭಟ್ ಅವರೇ, ಸೀತಾರಾಮ್ ಕುಲಾಲ್ ಅವರೇ, ಮೋಹನ್ ರಾಜ್ ಅವರೇ, ಚಂದ್ರಶೇಖರ್ ಉಚ್ಚಿಲ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಸಂತೋಷ್ ಕುಮಾರ್ ರೈ ಅವರೇ ಮತ್ತು ಅವರ ಕುಟುಂಬಸ್ಥರೇ ಸೇರಿರುವಂಥ ಎಲ್ಲ ಕಾರ್ಯಕರ್ತ ಸ್ನೇಹಿತರೆ, ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇವಾ ಹಿ ಸಂಘಟನೆ ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ರು. ಸಂಘಟನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ ಸೇವೆಯ ಮುಖಾಂತರ ಮಾಡಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿದ್ರು. ಪ್ರಾಯಶಃ ಅದಕ್ಕೆ ಒಂದು ಅರ್ಥ ಬರುವ ರೀತಿ ಒಬ್ಬ ಕಾರ್ಯಕರ್ತ ಇವತ್ತು ನಡ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂತೋಷ್ ಕುಮಾರ್ ರೈ ಅವರು ನಮ್ಮ ಸಂಘಟನೆಯನ್ನು ಹೇಗೆ ಗಟ್ಟಿಗೊಳಿಸಬೇಕು ಅಂತ ಕೇಳಿದರೆ, ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಸೇವೆಯನ್ನು ಮಾಡುವ ಮುಖಾಂತರ ಅದನ್ನು ಮಾಡಬೇಕು ಅನ್ನುವಂಥ ಒಂದು ನಿಶ್ಚಯವನ್ನು, ಸಂಕಲ್ಪವನ್ನು ಮಾಡಿಕೊಂಡು 7ನೇ ನಮೋ ಕುಟೀರವನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ. 7ನೇ ನಮೋ ಕುಟೀರವನ್ನು ಇವತ್ತು ಆ ಮನೆಯ ಮಾಲೀಕರಿಗೆ ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ, ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಪಡುವ ಸಂಗತಿ ಇನ್ನೊಂದಿಲ್ಲ. ತಾವು ದುಡಿದದ್ದನ್ನು ಸಮಾಜಕ್ಕೆ ಕೊಡುವಂಥ ಒಂದು ಅಪರೂಪದ ಕಲ್ಪನೆ. ನಮ್ಮ ಪ್ರಧಾನಮಂತ್ರಿಯವರು ಅವರನ್ನು ಪ್ರಧಾನ ಸೇವಕ ಅನ್ನುವಂಥ ಒಂದು ಮಾತನ್ನು ಅವರಿಗೆ ಇಟ್ಕೊಂಡಿದ್ದಾರೆ. ನಮ್ಮ ಎಲ್ಲ ಕೆಲಸಗಳು ಪ್ರಧಾನ ಸೇವಕನ ರೀತಿ ಇರಬೇಕು. ಅವರ ಕಚೇರಿಯನ್ನು ಕೂಡ ಇವತ್ತು ಸೇವಾ ತೀರ್ಥ ಅನ್ನುವಂಥ ಒಂದು ಹೆಸರು ಇಟ್ಕೊಂಡು ಮಾಡಿದ್ದಾರೆ. ಪ್ರಧಾನಮಂತ್ರಿಯವರ ಕಚೇರಿ ಹೇಗಿರಬೇಕು ಅಂತ ಕೇಳಿದರೆ ಸೇವೆಗೆ ಒಂದು ಕೇಂದ್ರ ಅದಾಗಬೇಕು ಅನ್ನುವಂಥದ್ದು. ಹಾಗಾಗಿ ಇಂಥ ಒಂದು ಅಪರೂಪದ ಕಲ್ಪನೆಯ ಒಬ್ಬ ನಾಯಕನನ್ನು ಪ್ರೇರಣೆಯಾಗಿಟ್ಕೊಂಡು ಅವರ ಕರೆಯಂತೆ, ಸೇವಾ ಈ ಸಂಘಟನೆ ಅನ್ನುವಂಥ ಒಂದು ಕರೆಯಂತೆ ಒಬ್ಬ ಕಾರ್ಯಕರ್ತ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಒಂದು ರೀತಿಯ ಮಾದರಿಯ ರೀತಿಯಲ್ಲಿ ಸಂತೋಷ್ ಕುಮಾರ್ ರೈ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕಾರ್ಯಕರ್ತರ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾರ್ಯಕರ್ತರ ಕಡೆಯಿಂದ ಅವರಿಗೆ ವಿಶೇಷವಾಗಿ ಭಗವಂತ ಆರೋಗ್ಯ, ಶಕ್ತಿ, ಹುಮ್ಮಸ್ಸು ಈ ಸಂಘಟನೆಯನ್ನು ಕಟ್ಟುವಲ್ಲಿ, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಲ್ಲಿ, ಕಾರ್ಯಕರ್ತರಿಗೆ ಧೈರ್ಯ ತುಂಬಿಸುವಲ್ಲಿ ಮಾತ್ರ ಅಲ್ಲ, ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಗೆ ತೆಕ್ಕೆಗೆ ತರುವಲ್ಲಿ ಇನ್ನಷ್ಟು ಶಕ್ತಿಯನ್ನು ಭಗವಂತ ಅವರಿಗೆ ನೀಡಬೇಕು, ಆರೋಗ್ಯವನ್ನು ದಯಪಾಲಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಏನನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಕಾರ್ಯಕರ್ತರೇ ನಮಗೆ ಪ್ರೇರಣೆ. ನಾವು ಪ್ರತಿ ಗ್ರಾಮಕ್ಕೆ ಹೋದಲ್ಲಿ, ಪ್ರತಿ ಬೂತ್ಗೆ ಹೋದಲ್ಲಿ ಈ ರೀತಿಯ ಕಾರ್ಯಕರ್ತರು ಹೋದಲ್ಲಿ ಬಂದಲ್ಲಿ ನಮಗೆ ಸಿಗ್ತಾರೆ. ತಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ, ಕೆಲವರಿಗೆ ಆರ್ಥಿಕ ಸಂಕಷ್ಟ ಇರ್ಬೋದು, ಕೆಲವರಿಗೆ ಆರೋಗ್ಯದ ಸಂಕಷ್ಟ ಇರ್ಬೋದು, ಕೆಲವರಿಗೆ ಅವರದ್ದೇ ಆದಂಥ ಸಮಸ್ಯೆಗಳಿರ್ಬೋದು. ಆದರೆ ನಮ್ಮ ಪಾರ್ಟಿಯ ಧ್ಯೇಯವಾಗಿರುವಂಥ ವ್ಯಕ್ತಿಗಿಂತ ಸಮಾಜ ಮುಖ್ಯ, ಸಮಾಜಕ್ಕಿಂತ ರಾಷ್ಟ್ರ ಮುಖ್ಯ ಅನ್ನುವಂಥ ಒಂದು ಪರಿಕಲ್ಪನೆ ಏನಿದೆಯಾ, ಆ ಪರಿಕಲ್ಪನೆಯನ್ನು ಅಕ್ಷರಶಃ ನಿಜ ಮಾಡುವಂಥ ಸಾವಿರಾರು ಕಾರ್ಯಕರ್ತರ ಕಾರಣಕ್ಕೆ ಈ ಸಂಘಟನೆ ಇವತ್ತು ಇಷ್ಟೊಂದು ಸಶಕ್ತವಾಗಿದೆ. ಮಾತ್ರ ಅಲ್ಲ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡುವಂಥ ಒಂದು ಸೇವಾ ಯಜ್ಞದಲ್ಲಿ ಕಳೆದ 12 ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ತೊಡಗಿಕೊಂಡಿದ್ದಾರೆ. ಹಾಗಾಗಿ ಆ ಕೆಲಸವನ್ನು ಇನ್ನಷ್ಟು ಹೆಚ್ಚು ಶಕ್ತಿಯಿಂದ, ಇನ್ನಷ್ಟು ಹೆಚ್ಚು ಪ್ರೇರಣೆಯಿಂದ, ಇನ್ನಷ್ಟು ಹೆಚ್ಚು ಹುಮ್ಮಸ್ಸಿನಿಂದ ಮಾಡುವ ದೃಷ್ಟಿಯಲ್ಲಿ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಸಂತೋಷ್ ಕುಮಾರ್ ರೈ ಮತ್ತು ಅವರ ಕುಟುಂಬಸ್ಥರಿಗೆ ನಾನು ವಿಶೇಷವಾಗಿ ಕೈಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಈ ರೀತಿಯ ಸೇವಾ ಕಾರ್ಯ ನಿರಂತರವಾಗಿ ನಡೀಲಿ, ಅದಕ್ಕೆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಯಾವತ್ತೂ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೆ ಕೈಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸೇರಿರುವ ಎಲ್ಲ ಕಾರ್ಯಕರ್ತ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.